ಮಿತ್ರ ಕಟಕಿಯ ನುಡಿಯ ಕೇಳುತ್ತ ಪುತ್ರನ ಕೋಪದಲ್ಲಿ ವೈಗುತ್ತ ಮತ್ತೆ ಚಿತ್ರಾಂಗದಿಯು ಬದಳು ಮಗನ ಪೊರೆಗಾಗಿ ಚಿತ್ರಾಂಗದಿಯು ಬದಳು ಏನನ್ನು ಕೇಳ್ತಾ ಇದ್ದೇನೆ. ನನ್ನ ಮಗನಾದ ಬಬ್ರುವಾಹನ ಪಾರ್ಥನ ತುರಗವನ್ನು ಕಟ್ಟಿ ಯುದ್ಧಕ್ಕೆ ಹೊರಟು ನಿಂತಿದ್ದಾನಂತೆ. ಈ ವಿಷಯವನ್ನು ಇಷ್ಟಕ್ಕೆ ಬಿಟ್ಟರೆ ಏನಕ್ಕೇನಾದೀತು? ಆದ್ದರಿಂದ ಮಗನಿಗೆ ಸತ್ಯಾಂಶವನ್ನು ತಿಳಿಸಿ ಆಗುವ ಅನಾಹುತವನ್ನು ತಪ್ಪಿಸಬೇಕಾಗಿದೆ. ಮಗನನ್ನು ಕಾಣುವುದಕ್ಕೆ ಅತ್ತದಾಗಿಸುತ್ತೇನೆ. ಅಂದಣವಿಳಿದು ತಾಯಿಗೆ ವಾದಿಪ ಬಬ್ರುವಾಹನ ಕಂದನ ಕಾಣುತ್ತ ನಸು ಕೋಪದಿಯು ಬಿಗಿದ ಮಗನ ಕರೆದೌದು ಚಿತ್ರಾಂಗದಿ ಆ ಮಗನೇರಿ ಮತಿ ಕೆಟ್ಟು ನಡೆವರೆ ಮಗನೇ ನೀ ಮತಿ ಕೆಟ್ಟು ನಡೆವರೆ ಕುಂತಿ ಮಗನ ವಾಜಿಯ ಗಟ್ಟಿ ತಡಿವರೆ ಮಗನೇ ತಡಿವರೆ ಸೊಗಸಿ ಸಿಂಗ ದೊಡ್ಡದೆ ವೃಷಭಗೆ ಹಗೆ ಸೊಗಸಿ ಸಿಂಗ ದೊಡ್ಡನೆ ವೃಷಭಗೆ ಹಗೆ ಮಿಗುವರಿದರೆ ಬದುಕುವುದ್ಯಾ ಮಗನೇ ಮತಿ ಕೆಟ್ಟು ನಡೆವರಿ ಮಗನೇ ಹಾಗಲ್ಲ ಮಗನೇ, ನೀನು ವೃಷಭ ಆತ ಸಿಂಹ. ಆದ್ದರಿಂದ ಯುದ್ಧ ತರವಲ್ಲ ಮಗನೇ. ಯಾಕಮ್ಮ ಪಾರ್ಥನ ಪಕ್ಷ ವಹಿಸಿ ಮಾತನಾಡುತ್ತಿದ್ದೆ? ಮಗನೇ, ಆ ಅರ್ಜುನನೆಂದರೆ ಯಾರೆಂದು ತಿಳಿದಿರುವೆ? ಯಾರು? ಆತ ನಿನ್ನ ತಂದೆ ಮಗನೇ. ತಪ್ಪ ಪಾಲಿಸಿ ಕೊಂಬುದೆಲೆ ತಾಯೇ
ಅವರನ್ನು ವೈಭವದಿಂದ ಮಣಿಪುರಕ್ಕೆ ಕರೆತಾ ಮಗನೇ. ಮಾ, ಸಂತೋಷವಾಯಿತು. ಆದ್ದರಿಂದ ಇನ್ನೊಂದನ್ನು ಮಾಡುವುದಿಲ್ಲ. ಅವರನ್ನು ವೈಭವದಿಂದ ನಮ್ಮ ಪುರಕ್ಕೆ ಕರೆತರುತ್ತೇನಪ್ಪ. ನೀನು ನಿಶ್ಚಿಂತಳಾಗಿ ಅರಮನೆಯಲ್ಲಿ ಹೋಗಿ ಬಾ ಮಗನೇ. ನಿನಗೆ ಆದ್ದರಿಂದ ಇನ್ನೊಂದನ್ನು ಮಾಡುವುದಲ್ಲ. ಪುರವನ್ನು ತಳಿರು ತೋರಣಗಳಿಂದ ಅಲಂಕರಿಸಿ ಸುಮಂಗಲಿಯರು ಕಲಶ ಕನ್ನಡಗಳೊಂದಿಗೆ ಬರಲಿ. ಕಪ್ಪ ಕಾಣಿಕೆಗಳ ಸಹಿತ ಹತ್ತ ತೆರಳೋಣ. ಸೋನಾಧಿಪತಿ ಅನುಸೋನ ಎಂದು ಒಲಗದಿ ಮೇರೆಯೇ ವೈಭವದಿ ಇರುವಂತಹ ಸ್ಥಳ ಅನುಸಾರವೆಂದು ಕೇಳಿದ್ದೇವೆ. ಹೊರಟು ಬಂದ ವಿಚಾರ ಏನಿರ ಜರಿ ದೂರವು ಘಟಿಸಿದ ಈ ಸಂದರ್ಭದಲ್ಲಿ ಆತನ ಸಹಾಯಕ್ಕಾಗಿ ಹಸ್ತಲಾಗಿಸುತ್ತೇನೆ.
ಪದಕ್ಕೆ ಮಾಣಿಗ ಮುತ್ತುರತ್ನವ ಸುರಿದು ಎರಗಲು